ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಯಾವ ತರ ಸಾಕಿದ್ದಾರೆ ಎತ್ತುಗಳನ್ನ ಅಂತಂದ್ರೆ ಅವರು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಅಂದ್ರೆ ಅಷ್ಟು ಒಂದು ಪ್ರೀತಿಯಿಂದ ಸಾಕಿರ್ತಕ್ಕಂಥ ರಾಸುಗಳು. ನೀವು ನೋಡ್ತಾ ಇರ್ಬೋದು, ಅವರು ಹೋಗ್ತಾ ಇದ್ದಾರೆ, ಅವ್ರನ್ನ ಫಾಲೋ ಮಾಡ್ತಾರೆ. ಎಲ್ಲಿಯೂ ಕೂಡ ಏನಿರುತ್ತೆ ಅಂತಂದ್ರೆ ದನ ಹೋಗ್ಬೇಕು ಅಂತಂದ್ರೆ ಅದ್ರ ಮಾಲೀಕರು ಅದ್ರನ್ನ ಹಗ್ಗವನ್ನ ಹಿಡ್ಕೊಂಡು ಕರ್ಕೊಂಡು ಹೋಗೋದು ವಾಡಿಕೆ. ಆದ್ರೆ ಇವರ ರಾಸುಗಳು ನೀವು ನೋಡ್ತಾ ಇರ್ಬೋದು, ಫುಲ್ಲು ಅವ್ರನ್ನ ಫಾಲೋ ಮಾಡ್ತಾ ಇದೆ. ಸೊ ಒಂಥರ ಅಷ್ಟೊಂದು ಚೆನ್ನಾಗಿ ಅವರು ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಹಾ, ತುಂಬಾ ಚೆನ್ನಾಗಿದೆ ಆಗಿದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾಗರಾಜ್ ಅಂದ್ಬಿಟ್ಟು. ನಾಗರಾಜ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಬಿಸಿ ಹೇಳಿ. ಸಿಹಳ್ಳಿ. ಹಾ, ಈಗ ಇಲ್ಲಿ ಮಾಗಡಿಗೆ ಬಂದಿದ್ರ, ಏನ್ ಅನ್ಸುತ್ತೆ ಜಾತ್ರೆ? ಮಾಗಡಿ ಚೆನ್ನಾಗೈತೆ, ಎಲ್ಲಾ ಜಾತ್ರೆಗಿಂತ ದೊಡ್ಡ ಜಾತ್ರೆ. ಹಾ, ತುಂಬಾ ಖುಷಿ ಆಯ್ತೈತೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಹೌದು. ಈಗ ಇಲ್ಲಿ ಎಷ್ಟೊತ್ತೆ ರಾಸುಗಳನ್ನ ಕರ್ಕೊಂಡ್ ಬಂದಿದ್ರ? ಇಲ್ಲಿಗೆ ನಾವು 6 ಜೊತೆ. 6 ಜೊತೆ. ಈಗ ಸಾಲಾಗೆಲ್ಲ ನಿಂತಿರೋದೆಲ್ಲ ನಿಮ್ದೇನ? ಹೌದು. ಈಗ ಒಂದ್ ಕಡೆಯಿಂದ ಪರಿಚಯ ಮಾಡ್ಕೊಡ್ತೀರಾ? ಹಾ ಸರ್. ಓಕೆ, ಬನ್ನಿ. ಈಗ ಏನೆಲ್ಲಾಗಿದೆ ಇದಕ್ಕೆ? ಈಗ ಎರಡಲ್ಲೂ ಎರಡಲ್ಲೂ ಇದು ಏನ್ ಶೋಕಿ ಎತ್ತ ಏನ? ಸೋಕಿ ಎತ್ತ ಎಲ್ಲ ಕಡೆ ಫಸ್ಟ್ ಪ್ರೈಸ್ ಆಗೈತೆ. ಎಲ್ಲ ಕಡೆ ಫಸ್ಟ್ ಪ್ಲೇಸ್ ಆಗಿದೆಯಾ? ಹೌದು. ಏನ್ ಹೇಳ್ತಿದ್ದೀರಾ ರೇಟು? ಈಗ 16 ಲಕ್ಷ ಹೇಳ್ತೈತೆ. 16.5 ಲಕ್ಷ ಹೇಳ್ತಾ ಇದ್ದೀರಾ? ಈಗ ಎಲ್ಲೆಲ್ಲಿ ಪ್ಲೇಸ್ ಮಾಡಿದೆ ಸರ್? ಇದು ಮುಡ್ತೆರೆ, ಬನ್ನೂರು, ಬೇಬಿ, ಸಿಹಳ್ಳಿ. ಒಟ್ಟಲ್ಲಿ ಚಿನ್ನ ತಗೊಂಡಿರುವಂತ ಕಡ್ಸ ಇದು ಎತ್ತುಗಳು ಎಡೆ ಹೊಡ್ಸಿದ್ದೀರಾ? ಹೌದು ಸರ್. ಅದು ಏನಾರು ಕೊಡೋದಿದ್ರೆ ರೇಟ್ ಹೇಳ್ತೀರಾ? ಇಲ್ಲ ಕೊಡೋದ 18 ಲಕ್ಷ ಹೇಳ್ತಾ. 18 ಲಕ್ಷ ಹೇಳ್ತಾ ಇದ್ರ? ಓಕೆ. ಇನ್ನ ಸೆಕೆಂಡ್ ಕಡ್ಸ್ಕೊಳ್ಳೋ ಇವು ಎಲ್ಲಾ ಜಾತ್ರೆಲ್ಲೂ ಚಾಂಪಿಯನ್ ಆಗಿದೆಯಾ? ಇದೆಲ್ಲ ಆಗಿದೆ ಆಗಿಲ್ವಾ? ಅಲ್ಲಾಗಿಲ್ಲ. ಹಾಲಲ್ಲ. ಫಸ್ಟ್ ಕೆಂಗಲಲ್ಲಿ ಫಸ್ಟ್ ಪ್ರೈಸ್. ಓಕೆ. ಕೆಂಗಲ್ಲು, ಮುಡ್ತೆರೆ, ಬೇಬಿ, ಸಿಹಳ್ಳಿ, ಚೊಟ್ನಳ್ಳಿ ಇಷ್ಟೆಲ್ಲ ಮಾಡಿದ್ರ? ಹೌದು. ಈಗ ಎಷ್ಟು ವರ್ಷ ಆಗಿರ್ಬೋದು ಸರ್ ಇದಕ್ಕೆ? ಸರ್ ಈಗ 1.5 ವರ್ಷ ಆಗೈತೆ. 1.5 ವರ್ಷ ಆಗಿದೆ. 1.5 ವರ್ಷ ಚೆನ್ನಾಗಿ ಸಾಕಿದ್ರ? ಹೌದು. ಕರ್ಸ್ಕೊಳ್ಳೋ ಏನ್ ಹೇಳ್ತಾ ಇದ್ರ ರೇಟ್? ಈಗ ನಾನು 480 ಹೇಳ್ತಾ ಇದ್ದೀನಿ. 480. ಹೌದು. ಓಕೆ ಸರ್. ಇದು ಹಾಲಲ್ಲಿ 1 ವರ್ಷದ ಕರುಗಳು. ಹಾಲಲ್ಲಿ ಕರ್ಸ್ಕೊಳ ಏನ್ ಹೇಳ್ತಿದ್ರ ರೇಟ್? ಇದಕ್ಕೆ 2.60 ಹೇಳ್ತಾ ಇದ್ದೀನಿ. 2.60. ಎಲ್ಲ ರೆಡಿ ಮಾಡ್ತಾ ಇದ್ರೆ ಈಗ? ಎಲ್ಲ ಮುಂದೆ ವರ್ಷಕ್ಕೆ ಪ್ರಿಪರೇಷನ್. ಅಂದ್ರೆ ಈಗ ಚಾಂಪಿಯನ್ ಆಗಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೀರಾ? ಈಗ ನೆಕ್ಸ್ಟ್ ವರ್ಷಕ್ಕೆ ಇವು 3 ಜೊತೆನವೆ. ಓಕೆ. ಇದು ನೆಕ್ಸ್ಟ್ ವರ್ಷಕ್ಕೆ ಅಂತ ಅಂದ್ಬಿಟ್ಟು ರೆಡಿ? ಹೌದು, ನೆಕ್ಸ್ಟ್ ವರ್ಷಕ್ಕೆ. ಇದು ಕೂಟ ಮಾಡಿರೋದು ನೀವೇನಾ? ಇವು ನಾನೇ ಕೂಟ ಮಾಡಿರೋದು. ನಾನೇ ಕೂಟ ಮಾಡಿರೋದು. ಓಕೆ. ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಇದು ಬಂದು 8 ತಿಂಗಳು ಕರುಗಳು. 8 ತಿಂಗಳು ಕರುಗಳ? ಅಂದ್ರೆ ನೀವೇ ಹಳ್ಳಿ ಮೇಲೆ ತಗೊಂಡ್ ಮಾಡಿರೋದು? ಹೌದು, ನಾವೇ ಹಳ್ಳಿ ಮೇಲೆ ತಗೊಂಡು. ಇದು ಕೊಡೋದು ಏನ್ ಹೇಳ್ತೀರಾ ರೇಟ್? ಇದು 2 ಲಕ್ಷ ಹೇಳ್ತಾ ಇದ್ದೀನಿ. 2 ಲಕ್ಷ ಹೇಳ್ತಿದ್ರಾ? ಓಕೆ. ಇದು ಬಂದು 7 ತಿಂಗಳು. 7 ತಿಂಗಳು. ಇದೇನ್ ಹೇಳ್ತಿದ್ದಾರೆ? 2.10 ಹೇಳ್ತಾ ಇದ್ದೀನಿ. 2.10 ಹೇಳ್ತಿದ್ರ ಸರ್. ಈಗ ನಾನ್ ನೋಡ್ದೆ, ಈಗ 2 ಜೊತೆ ಬಂದ್ಬಿಟ್ಟು ಚಾಂಪಿಯನ್. ಹೌದು. ಈಗ ಈ ತರ ಎಲ್ಲ ಚಾಂಪಿಯನ್ ಮಾಡ್ಬೇಕು ಅಂತಂದ್ರೆ ಫುಲ್ ನೀವು ಚೆನ್ನಾಗಿ ಸಾಕ್ಬೇಕು. ಹೌದು. ಈಗ ಚೆನ್ನಾಗಿ ಸಾಕ್ಬೇಕು ಅಂದ್ರೆ ಮುತುವರ್ಜಿ ಇರ್ಬೇಕು, ಮತ್ತೆ ಪ್ರೀತಿ ತೋರಿಸ್ಬೇಕು ಅಲ್ವಾ? ಹೌದೌದು. ಅದ್ರ ಜೊತೆಗೆ ಚೆನ್ನಾಗಿರೋ ಫುಡ್ ಕೂಡ ಹಾಕ್ಬೇಕು. ಚೆನ್ನಾಗಿರೋ ಫುಡ್ ಕೊಟ್ರೆ ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಅವು ಇದಾಗಿ ಬರ್ತವೆ. ಓಕೆ. ಫುಡ್ ಏನೆಲ್ಲ ಹಾಕ್ತಾ ಇದ್ರೆ ಸರ್? ನಾನು ಜೋಳ, ಉಳ್ಳಿ, ಗೋಧುವೆ, ಬೆಲ್ಲ ಇದೆಲ್ಲನ್ನೇ ಇದ್ ಮಾಡಿ ಒಂದು ಬೆಲ್ಲ ತರ ಗಂಜಿ ಮಾಡಿ ಕೊಡ್ತೀನಿ. ಗಂಜಿ ಮಾಡಿ 2 ಲೀಟರ್ ಹಾಲು ಒಂದ್ ಟೈಮ್ಗೆ. ಆಮೇಲೆ ಮೊಟ್ಟೆ 2 ಮೊಟ್ಟೆ. ಈಗ ಇಲ್ಲಿ ಏನಾದ್ರು ಬೇರೆ ತಂದಿದ್ರ ಇಲ್ಲ ಇಷ್ಟನಾ? ಇಲ್ಲ, ಇಷ್ಟನೇ. ನಾವು ನೆಕ್ಸ್ಟ್ ವರ್ಷಕ್ಕೆ ಅಂತ ಈಗ ಪ್ರಿಪರೇಷನ್ ಮಾಡಿ ಮಡ್ಕೊಂಡಿದ್ದೀವಿ. ಇವಾಗ ಹಾಕಿದೀವಿ ಇಲ್ಲಿಗೆ. ಓಕೆ. ಎಲ್ಲೂ ಹೋಗಲ್ಲ ಅವು. ಓಕೆ. ಇವು 2 ಜೊತೆ ಎಲ್ಲ 50 ರೂಪಾಯಿ ಪ್ರೈಸ್ ಮಾಡ್ಕೊಂಡ್ ಬಂದೈತೆ. ಓಕೆ. ಈಗ ಪ್ರದರ್ಶನಕ್ಕೆ ಅಂತ ಇದ್ ಮಾಡ್ತಾರೆ? ಹೌದೌದು. ಈಗ ಕಮಿಟಿ ಐತೆ, ಇಲ್ಲಿ ಸೆಲೆಕ್ಷನ್ ಐತೆ. ಓಕೆ. ಇಲ್ಲೆಲ್ಲ ಜನಗಳ ರೆಸ್ಪಾನ್ಸ್ ಯಾವ ತರ ಇದೆ? ಸರ್ ಬಂದೆಲ್ಲ ಫೋಟೋ ಎಲ್ಲ ತೆಗೆಸ್ಕೊತಾ ಎಲ್ಲ ಮಾಡ್ತಾ ಇದಾರೆ. ಓಕೆ. ನಿಮ್ಗೆ ಖುಷಿ ಆಗ್ತಾ ಇದೆ? ನಮ್ಗೆ ಖುಷಿ ಆಯ್ತೈತೆ. ಓಕೆ. ಸಾರ್ಥಕ ಅನಿಸ್ತಾ? ಓಕೆ. ಥ್ಯಾಂಕ್ ಯು. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 8152 816151. ಥ್ಯಾಂಕ್ ಯು.